ಡೆಲ್ಲಿಯಲ್ಲಿ ನಾವು ಬರದೇ ಹೋದರೆ ಈ RSS ಬಿಜೆಪಿ ಮೋದಿ ಇವರು ದೇಶವನ್ನು ಹಾಳು ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇವ್ರಿಗೆ ನೀವು ಮನೆಗೆ ಕಳಿಸ್ಬೇಕಾದ್ರೆ ನೀವು ಮನಸ್ಸು ಮಾಡಬೇಕು. ನಮ್ಮ ಕಾರ್ಯಕರ್ತರು, ಮುಖಂಡರು, ನಾಯಕರು ಇದು ಎಲ್ಲರೂ ಕೂಡ, ಯಾಕಂದ್ರೆ ಇದರ ಪರಿಣಾಮ ಹೆಣ್ಮಕ್ಕಳ ಮೇಲೆ ಬೀಳ್ತಾ ಇದೆ, ಯುವಕರ ಮೇಲೆ ಬೀಳ್ತಾ ಇದೆ. ಅದಕ್ಕಾಗಿ ಹೇಳಿದ ಇನ್ಫ್ಲೇಷನ್ ಇದು ಮೋದಿ ಅವ್ರ ಕೊಡುಗೆ. ಅನ್ಎಂಪ್ಲಾಯ್ಮೆಂಟ್ ಇದು ಮೋದಿ ಅವ್ರ ಕೊಡುಗೆ. ಮೊದಲ ಅಧಿಕಾರಕ್ಕೆ ಬರುವಾಗ ಹೇಳ್ದ, ಬಂದ ಮೇಲೆ 2 ಕೋಟಿ ನೌಕರಿ ನಾನು ಪ್ರತಿ ವರ್ಷ ಕೊಡ್ತೀನಿ ಅಂದ್ರ, ಕೊಟ್ರ 2 ಕೋಟಿ? ಯಾಕೆ ಇವತ್ತು ಬಿಜೆಪಿ ಯುವಕರು ಅಥವಾ AVP ಅವ್ರದ್ದು ಅವ್ರು ಯಾಕೆ ಕೇಳೋದಿಲ್ಲ? ನಮ್ಮ ಸರ್ಕಾರದಲ್ಲಿದ್ದಾಗ ಏನಾರ ಒಂದು ಸಣ್ಣ ಗ್ಯಾಸ್ ಪ್ರೈಸ್ ಏರಿದ್ರೆ ಅಥವಾ ನಮ್ಮ ಕಮರ್ಷಿಯಲ್ ಗ್ಯಾಸಿನ ಪ್ರೈಸ್ ಏರಿದ್ರೆ ಅಥವಾ ಎಸೆನ್ಷಿಯಲ್ ಕಮ್ಯಾಡಿಟೀಸ್ ಪ್ರೈಸ್ ಏರಿದ್ರೆ ಬೀದಿಗೆ ಬರ್ತಿದ್ರು ಚಂಡ ಹಿಡ್ಕೊಂಡು. ಈಗ ಎಲ್ಲಿ ಹೋಗಿವೆ ಅವ್ರ ಚಂಡಗಳು? ಎಲ್ಲಿದ್ದಾರೆ ಬಿಜೆಪಿದವರು? ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕಂದ್ರೆ ಅವರು ಬಡವರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನತಕ್ಕಂಥದ್ದೇ ಅವ್ರ ಇಚ್ಛೆ. ಅದು ಅಲ್ಲೇ ಸಾವಿರಾರು ವರ್ಷದಿಂದ ಏನು ಅವರು ಆಳ್ಕೊಂಡು ಬಂದಿದ್ದಾರೆ. ಕೆಲವು ಜನರ ಕೈಯಲ್ಲೇ ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನ ಮೋದಿಯವರು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ಅವರ ಪ್ರಯತ್ನ ಇದೆ. ಅದಕ್ಕೆ RSS ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡೋದು, ಅದಕ್ಕೆ ಅವರಿಗೆ AVP ಸಪೋರ್ಟ್ ಮಾಡೋದು. ಇವರು ಇಂಥ ಒಂದು ಇವತ್ತು ಸುಳ್ಳುಗಾರರು ಮತ್ತು ಇವರು ವಿಶೇಷವಾಗಿ ಹಣದುಬ್ಬರದಲ್ಲಿ ವಿಫಲರಾಗಿದ್ದಾರೆ. ಆಮೇಲೆ ರಾಜಕೀಯ ಉದ್ಯೋಗಗಳ ನಮ್ಮ ನೀವೇ ಹೇಳಿ, ನೆಹರೂಜಿ ಅವ್ರ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಟ್ಟಿ ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟರು, ಎಂಪ್ಲಾಯ್ಮೆಂಟ್ ಕೊಟ್ಟರು. ನಮ್ಮ ಬೆಂಗಳೂರದಲ್ಲೇ ನೋಡಿ, ಮೊದಲ HAL ಇತ್ತು, HMT ಈಗೂ ಇದೆ, BEL, PHEL ಇಂಥವೆಲ್ಲ ಇತ್ತು. ಲಕ್ಷಾಂತರ ಜನ ನೌಕರಿ ಮಾಡ್ತಾ ಇದ್ದಾರೆ. ಅದು ನೆಹರೂಜಿ ಅವ್ರ ಕಡೆಯಿಂದ. ಮೋದಿ ಅವರು ಏನಾದರೂ ಇಂಥ ಕೊಡುಗೆ ಕರ್ನಾಟಕ ಕೊಟ್ಟಿದಾರ ಅಂತ ಹೇಳಿ ಕೇಳಿ ಅವರಿಗೆ. ಏನು ಕೊಟ್ಟಿದ್ದಾರೆ ಮೋದಿ ಅವರು ಕರ್ನಾಟಕಕ್ಕೆ? ಮೋದಿ ಕೊಟ್ಟಿದ್ದು ಅನ್ಎಂಪ್ಲಾಯ್ಮೆಂಟ್, ಮೋದಿ ಕೊಟ್ಟಿದ್ದು ಇನ್ಫ್ಲೇಷನ್, ಮೋದಿ ಕೊಟ್ಟಿದ್ದು ಸುಳ್ಳು ಹೇಳ್ತಕ್ಕಂಥ ಭರವಸೆಗಳು. ಅದಕ್ಕೆ ಈ ಸರ್ಕಾರ, ಮೋದಿ ಸರ್ಕಾರ ಒಂದಿಲ್ಲ ಒಂದು ಸಮಯದಲ್ಲಿ ಬೀಳ್ತದೆ. ಇದು ನೀವು ಕಾದು ನೋಡಿ. ಮತ್ತು ಇವ್ರ ಮೇಲೂ ಕೂಡ ದೊಡ್ಡ ಸಂಕಟವನ್ನ ಮೋದಿ ಅವ್ರ ಮೇಲೆ ಬರ್ತಾ ಇದೆ. ಅದನ್ನು ನೀವು ಕಾದು ನೋಡಿ. ಯಾಕಂದ್ರೆ ಅವ್ರು ಯಾವ ಕೆಲಸನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಮಾಡಿಲ್ಲ ಮತ್ತು ಈ ಕಾರ್ಮಿಕರಿಗೆ ಸಹಾಯ ಮಾಡಲಿಲ್ಲ. ಹೆಣ್ಣು ಮಕ್ಕಳಿಗೆ ಹೇಳಿದ್ರು ನಾವು ಸಾಕಷ್ಟು ಸಹಾಯ ಮಾಡ್ತೀನಿ, ವಿದ್ಯಾರ್ಥಿಗಳಿಗೆ ಹೇಳಿದರು ಸಹಾಯ ಮಾಡ್ತೀನಿ. ಇವತ್ತು ಶಿಕ್ಷಣದಲ್ಲಿ ಇಂಥ ತಪ್ಪುಗಳನ್ನು ಅವರು ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ತಪ್ಪತಂಕ ರೀತಿಯಲ್ಲಿ ಸಿಲೆಬಸ್ ಮಾಡ್ತಾ ಇದ್ದಾರೆ.